ಕಾರ್ ಬುಕ್ ಮಾಡಿದ್ದೀನಿ. ಲೋನ್ ತಗೋತಾ ಇದ್ದೀಂತಾನು ಹೊಸಿ ಡೌಟು. ಲೋನ್ ತಗೊಳ್ದೆ ಯಾರು ಕಾರ್ ತಗೊಳಕ್ಕಾಗಲ್ಲ. ದುಡ್ಡು ಸಂಪಾದನೆ ಮಾಡಿದ್ಮೇಲೆ ತಗೊಳಕ್ಕಾಗ್ತಿರ್ಲಿಲ್ಲ. EMI ಕಟ್ಟೋದೇನು ಅಷ್ಟು ಸುಲಭನೇ. ನಿಲ್ಸ್ಕೊಳಕ್ಕೆ ಜಾಗ ಇಲ್ಲ ಎಣ್ಣೆ. ಐತೆ. ಸಾಲ ಮಾಡಿದ್ದೀನೋ ಅಂತ. ಅದು ಸಾಲ ಅಲ್ಲ, ಲೋನ್ EMI. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ವ್ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಚೆನ್ನಾಗಿ ಕಮೆಂಟ್ ಮಾಡ್ತೀರೋ ಅವ್ರ ಕಮೆಂಟ್ನ ಪಿನ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ಏನಂತ ಅಂದರೆ ನಮ್ಮ ಮನೆಯವ್ರಿಗೆ ನಾನು ಕಾರ್ ಬುಕ್ ಮಾಡಿರೋದನ್ನ ಹೋಗಿ ಹೇಳ್ತೀನಿ. ನಮ್ಮಮ್ಮ ಇದ್ದಾರೆ ಇವಾಗ ಅಡುಗೆ ಮಾಡ್ತಾವ್ರೆ ಪೂರಿ. ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ. ಪಕ್ಕ ಏನಾದರೂ ಯಾಕೆ ಬೇಕಿತ್ತು ಸುಮ್ಮನೆ ಯಾವ್ದಾದ್ರು ಸೆಕೆಂಡ್ಸಲ್ಲಿ ತಗೋಗುತ್ತಲ್ಲ ಅಂತಂತಾರೆ. ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಸ್ವಲ್ಪ ಕಮ್ಮಿ ಬೈತಾರೆ. ವೀಡಿಯೋ ಮಾಡಿಲ್ಲ ಅಂದರೆ ಇನ್ನೂ ಜಾಸ್ತಿ ಬೈತಾರೆ. ಬನ್ನಿ ಇವಾಗ ನಮ್ಮ ಅಮ್ಮನ ರಿಯಾಕ್ಷನ್ ತೊಗೊಳ್ಳೋಣ. ಕಾರ್ ಬುಕ್ ಮಾಡಿದ್ದೀನಿ ಅಂತ ಹೇಳ್ತೀನಿ, ಏನಂತಾರೆ ನೋಡೋಣ. ಅಮ್ಮ ನೋಡಿ ಪೂರಿ ಬೇಯಿಸ್ತವ್ರೆ, ಪೂರಿ ಮಾಡ್ತಾವ್ರೆ. ಅಮ್ಮ ನಾನು ನಿಂಗೇನೋ ಹೇಳಬೇಕು. ಏನು ಹೇಳು ಕಂಡಿಡಿ. ಕೆಲ್ಸಕ್ಕೆ ಸೇರ್ಕೋತಾ ಇದ್ದೀನಿ. ಮಹೇಂದ್ರದಲ್ಲಿ ಸುಮ್ಮನೆ ಒಂದೇ ಕಣೆ. ಬೇಯಿಸ್ಬಿಡ ಆಮೇಲೆ ಹೇಳ್ತೀನಿ. ಹೇಳ್ಬಿಡೋಣ ಗೈಸ್. ಅದು ನಿನ್ನ ಮೇಲೆ ಡಿಪೆಂಡ್. ಭಯ ಆಗೋದಲ್ಲ. ಹಾಂ, ಹನ್ನೆರಡು ಗಂಟೆಲಿ ಬರ್ತೀನಿ. ತಿರ್ಗಾ ಇಲ್ಲಿ ಬಂದೆ ಅಂತ ಹೋಗಿರ್ತೀವಿ. ಆಲೆ ಅಲ್ಲಿದ್ದೀನಿ. ಸಾಕು ಬಿಡು. ಸಾಕು. ಆಯ್ತು. ಅಮ್ಮ ಪೂರಿ ಬೇಯಿಸ್ತವ್ರು ನಾಷ್ಟಕ್ಕೆ. ಇಲ್ಲಿ ಬೇಯಿಸಿ ಮುಗಿಸ್ಬಿಡ್ಲಿ, ಆಮೇಲೆ ಹೇಳ್ತೀನಿ. ಎಣ್ಣೆ ಮಂದಿ ಅವರಲ್ಲ ಅದಕ್ಕೆ. ಒಂದು ಫಿಲಮಲ್ಲಿ ಎಷ್ಟು ಓದಕ್ಕೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಅವಾಗ ಅವ್ರ ಅಮ್ಮನ ಸೈಡಿಗೆ ಬಾ, ಸೈಡಿಗೆ ಬಾ, ಇನ್ನೂ ಸ್ವಲ್ಪ ಅಂದ್ಬಿಟ್ಟು ಆ ಥರ. ಸೈಡಿಗೆ ಬಾ, ಹಾಂ, ಇನ್ನೊಂಚೂರು. ಪೂರಿ ರೆಡಿ ಗೈಸ್. ಆಯ್ತು. ಕಾರ್ ಬುಕ್ ಮಾಡಿದ್ದೀನಿ. ಕಾರ್ ಬುಕ್ ಮಾಡಿದ್ದೀನಿ. ನಂಗೆ ಗೊತ್ತು ಲೋನ್ ತಗೋತಾ ಇದ್ದೀನಿ ಅಂತಾನು ಹೊಸಿ ಡೌಟು. ಲೋನ್ ಎಷ್ಟು ತಗೋತಾ ಇದ್ದೀನಿ? ಅವೆಲ್ಲ ಯಾಕೆ ನಿಂಗೆ, ನಾನು ಕಟ್ಕೊತೀನಿ ಕಣ. ಕಾರ್ ಖುಷಿ ಆಗು ಅಂತಂದರೆ ನಮ್ಮಮ್ಮ ವೀಡಿಯೋ ಮಾಡ್ತಿರೋದಕ್ಕೆ ಬೈತಿಲ್ಲ. ವೀಡಿಯೋ ಆಫ್ ಮಾಡಿದ್ಮೇಲೆ ಬೈತಾರೆ. ಯಾಕೆ ಬೇಕಿತ್ತು ಇವೆಲ್ಲ? ಇಲ್ಲ, ಏನು ನನಗೆ ಲೋನ್ ತಗೊಂಡ್ರೆ ಭಯ ಅಷ್ಟೇ. ಇಲ್ಲ ಇಲ್ಲ, ಲೋನ್ ತಗೊಳ್ದೆ ಯಾರು ಕಾರ್ ತಗೊಳಕ್ಕಾಗಲ್ಲ. ಅದು ಅರ್ಥ ಮಾಡ್ಕೋಬೇಕು. ಲೋನ್ ನಾನು ಕಟ್ತೀನಿ. ಕಾರ್ ಬುಕ್ ಮಾಡಿದ್ದೀನಿ. ಯಾವುದು ಅಂತ ಆಮೇಲೆ ಹೇಳ್ತೀನಿ. ಎಷ್ಟು ಲಕ್ಷದ್ದು? ಹಾಂ, ಎಷ್ಟು ಲಕ್ಷದ್ದು? 20 ಲಕ್ಷದ ಮೇಲೆ. ನಿಲ್ಸ್ಕೊಳಕ್ಕೆ ಜಾಗ ಇಲ್ಲ ಎಣ್ಣೆ. ಹಾಂ, ಐತೆ. ಅದು ಒಳ್ಳೆ ಕಾರ್ ತಗೊಂಡು ತಗೋ. ಬೇರೆ ಇದ್ರಲ್ಲಿ ನಿಲ್ಸ್ಬಿಟ್ರೆ ಏನಾದ್ರೆ ನಾಯಿ ಇದೆಲ್ಲ ಇದು ಮಾಡ್ತಲ್ಲ, ಏನು ಮಾಡಿ? ನಾಯಿಗೆಲ್ಲ ಹೇಳ್ತೀನಿ ಏನು ಮಾಡಬೇಡಿ ಅಂತ. ಇನ್ನು ಫಸ್ಟ್ ಹೇಳು, ಕಾರ್ ಬುಕ್ ಮಾಡಿದ್ವಿ, ಅದ್ರ ಬಗ್ಗೆ ರಿಯಾಕ್ಷನ್ ಹೇಳು. ಅಪ್ಪಾಜಿಗೆ ಹೇಳ್ಬೇಡ. ನನಗೆ ಖುಷಿ ಚೆನ್ನಾಗಿರ್ಲಿ ಅಂತ. ಸಾಲ ಮಾಡಿದ್ದೀನೋ ಅಂತ. ಅದು ಸಾಲ ಅಲ್ಲ, ಲೋನ್ EMI. ಎಲ್ಲ ಫುಲ್ ಕ್ಯಾಶ್ ಕೊಟ್ಟು 20 ಲಕ್ಷ ಫುಲ್ ಕ್ಯಾಶ್ ಕೊಟ್ಟು ಯಾರು ತಗೊಂಡಾರೆ? ತಗೊಳಕ್ಕಾಯ್ತದ? ಲೋನಲ್ಲೇ ತಗೋಬೇಕು. ಅಕ್ಕನ ಮದ್ವೆಗೆ ನಾನು ಏನು ಮಾಡ್ಬೇಕು? ನಾನು ಮಾಡ್ತೀನಿ ಸಮಾಧಾನ. ಅಕ್ಕನ ಮದ್ವೆಗೆ ಒಂದು ಕಾರ್ ಇರಬೇಕು ಮನೇಲಿ ಓಡಾಡೋಕ್ಕೆ. ಹಾಂ, ಗಾಡೀಲಿ ಓಡಾಡೋಕ್ಕಾಗಲ್ಲ. ನಮ್ಮ ಮನೇಲೇ ಇದು ಫಸ್ಟ್ ಕಾರು. ಅದು ನಮ್ಮ ಮನೇಲಿ ನಾವು ಫಸ್ಟ್ PU ಬರೋವರೆಗೂ ನಮ್ಮ ಅಪ್ಪನ ತಿರುಗಿದ್ದು ಒಂದೇ ಚೇತಕ್ಕು. ಆ ಚೇತಕ್ಕಲ್ಲೂ ಕೂಡ 4 ಜನ ಓಡಾಡ್ತಿದ್ವಿ ಅವಾಗ ಚಿಕ್ಕ ವಯಸ್ಸಲ್ಲಿ. ನಾನು ಮುಂದೆ ನಿಂತ್ಕೊತಿದ್ದೆ. ಚೇತಕೂರಲ್ಲಿ ಎರಡೇ ಇದ್ದವು. ನಮ್ಮೂರಿಗೆಲ್ಲ ಕಷ್ಟ ಸುಖಕ್ಕಾಗದೆ ಚೇತಕ್ಕು. ಎಷ್ಟೊಂದು ಮನೆಗೆ ಕಷ್ಟ ನೋವು
ಎಲ್ಲದಕ್ಕೂ ಆಗದದು. ಅಂದ್ರೆ ಎಲ್ಲ ಅವಾಗ ಗಾಡಿ ಕಮ್ಮಿ ಇತ್ತಲ್ಲ, ಅವಾಗ ಎರಡೇ ಇದ್ದು ನಮ್ಮೂರಲ್ಲಿ. ನಮ್ ಗಾಡಿ ಊರ್ಗೆಲ್ಲ ಕೊಡ್ತಿದ್ದು. ನಮ್ಮ ಅಪ್ಪನ ಚೇತಕ್ ಎತ್ಕೊಂಡು ಹೋಗೋರು ಏನಾರು ಹುಷಾರಿಲ್ಲ ಅವಾಗ ಅಂದ್ರೆ. ದಿವ್ಸಕ್ಕೆ ಹೋಗೋಕೆ ಸತ್ತೋದವ್ರಿಗೆ ಹೇಳಕ್ಕೂನು ಗಾಡಿ ತಗೊಂಡೆ ಹೋಯ್ತಿದ್ದು. ಫೋನ್ ಇರ್ಲಿಲ್ಲ. ಫೋನ್ ಇವ್ರ ಚಿಕ್ಕಪ್ಪನ ಮನೇಲಿ, ನಮ್ಮ ಅತ್ತೆ ಮನೇಲಿ ಕನ್ಸನದಲ್ಲಿ ಎಷ್ಟೋ ದಿವಸಕ್ಕೆ ಬಂದು 2 ಫೋನು. ಅವಾಗ ಆ ಫೋನ್ ಕೂಡ ಆ ಚೇತಕಲ್ಲಿ ಹೆಂಗ್ ಎಷ್ಟು ಓಡಾಡಿದ್ವಿ ಗೊತ್ತಾ ಚೇತಕ್. ಆಮೇಲೆ ಯಾರಿಗಾರ ಹಾವು ಕಚ್ಬಿಟ್ರೆ, ಆಮೇಲೆ ಜ್ವರ ಬಂದ್ಬಿಟ್ರೆ, ಹುಷಾರಿಲ್ಲ ಅಂದಾಗ ರಾತ್ರಿ ಹೊತ್ತೆಲ್ಲ ಎಷ್ಟೊಂದೇನು ಕಷ್ಟ ಸುಖಕ್ಕಾಗಿದ್ದದು. ಆಮೇಲೆ ಬೇಕಾದ್ರೆ ಫ್ರೆಂಡ್ಗಳು ಮನೆಗಳಿಗೆಲ್ಲ ಅವ್ರ ಮನೆಗೆ ಆಡಿತಾರ. ಅದಾದ್ಮೇಲೆ ಇವಾಗ ನಮ್ಮ ಅಪ್ಪ ನೆಕ್ಸ್ಟ್ ಚೇತಕ ಬಂದು ಪ್ಯಾಷನ್ ಪ್ರೋ ತಗೊಂಡ್ರು. ನಾನು ಫಸ್ಟ್ ಇಯರ್ ಇದ್ದಾಗ ನಾನು ಎಕ್ಸ್ಪಲ್ಸ್ ತಗೊಂಡು 2 ವರ್ಷ ಆಯ್ತು. ಈಗಲೂ ನಮ್ಮ ಮನೇಲಿ ಯಾವುದೋ ಒಂದು ಕಾರ್ ಇರ್ಲಿಲ್ಲ. ಯಾವಾಗ ಓಡಾಡ್ಬೇಕು ಅಂದ್ರೂ ಮದ್ವೆಗೆ ಹೋಗ್ಬೇಕು ಒಂದು 4 ಜನ ಫ್ಯಾಮಿಲಿ, 4 ಜನ ಇರ್ತಿದ್ವಲ್ಲ, 2 ಗಾಡಿಲಿ ಹೋಗ್ತಿದ್ವಿ. ಮತ್ತೆ ನನ್ಗೆ ಯಾವಾಗ ಜಾಸ್ತಿ ಕಾರ್ ತಗೋಬೇಕು ಅನ್ಸ್ತು ಅಂದ್ರೆ, ನಾನು ನಮ್ಮಮ್ಮ ನಮ್ಮಪ್ಪ ಎಲ್ಲ ಒಂದ್ ಮದ್ವೆಗೆ ಹೋಗಿದ್ವಿ. ನಾನು ನಮ್ಮಮ್ಮ ಹೋಗ್ಬೇಕಾದ್ರೆ ಮಳೆ ಬಂದ್ಬಿಡ್ತು. ಸೀರೆ ನಮ್ಮಮ್ಮ ರೇಷ್ಮೆ ಸೀರೆ ಹಾಕಿದ್ರು. ಫುಲ್ಲು ಮಳೆಲಿ ನಿನ್ಸಕ್ಕಾಗ್ಲಿಲ್ಲ, ಎಲ್ಲೂ ಜಾಗ ಸಿಗ್ಲಿಲ್ಲ, ಇಬ್ರು ನೆಂದೋಗ್ಬಿಟ್ಟು. ನಮ್ಮ ಅಮ್ಮನ್ ರೇಷ್ಮೆ ಸೀರೆ ಎಲ್ಲ ನೆಂದೋಗಿ ಇಬ್ರು ನೆಂದೋಗ್ಬಿಟ್ವಿ. ಜೋರ್ ಮಳೆ. ಅವತ್ತು ನಂಗೊಂಥರ ಬೇಜಾರಾಗ್ಬಿಡ್ತು. ಅವತ್ತು ತಗೋಬಿಡೋಣ ಏನಾರು ಆಗ್ಲಿ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅಪ್ಪನ್ಗೆ ಆಮೇಲೆ ಹೇಳ್ತೀನಿ. ಇವಾಗ ನಮ್ಮ ಅಮ್ಮನಿಗೆ ಹೇಳಾಯ್ತು. ಏನಾರು ಹೇಳ್ತೀಯಾ? ಚೆನ್ನಾಗಿ ಹಿಂಗೆ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ಬೋದು. ಕಾರ್ ತಗೊಂಡೋದೆ ಫಸ್ಟು. ನೀವು ಮುಂದಕ್ಕೆ ಹಂಗೆ ಚೆನ್ನಾಗಿ ಬೆಳ್ಕೊ. ಓಕೆ, ಎಲ್ಲರ ಆಶೀರ್ವಾದ ನಿಂಗೆ ಸಿಕ್ಲಿ. ನಾಷ್ಟ. ಸರಿ. ನಮ್ಮ ಮನೇಲಿ ಬೆಳಗ್ಗೆ ನಾಷ್ಟ ನೋಡಿ, ಪೂರಿ, ಚಿಕನ್ ಸಾರು, ಚಿಕನ್ ಪೀಸ್. ನಾಷ್ಟ ಮಾಡೋಣ ಬನ್ನಿ. ಏನು ಇವಾಗ ನಾವು ಅಪ್ಪನಿಗೆ ಹೇಳೋಣ ಬನ್ನಿ. ಏನಿರ್ಬೋದು ಹೇಳು, ಏನಿರ್ಬೋದು? ಕಾರೆಲ್ಲ ತಗೋತಾ ಕೇಳಿಸ್ಕೊಬಿಟ್ಟಾಯ್ತು ನಾವು ಅಮ್ಮನಿಗೆ ಹೇಳ್ಬೇಕಾದ್ರೆ. ಹೆಂಗೆ ಗೊತ್ತಾಯ್ತು ಮತ್ತೆ? ಅವತ್ತಿನ ಮಾತಾಡ್ತಿದ್ದಲ್ಲ, ಎಲ್ಲಿ ಯಾವ್ದು ಮಾಡ್ಲು, ಏನು ತಗೋಬೇಕು, ಏನು ಮಾಡಬೇಕು. ಕಾರ್ ಬುಕ್ ಮಾಡಿದ್ದೀನಿ. ಎಷ್ಟು ಲಕ್ಷದ್ದು? 20 ಲಕ್ಷದ ಮೇಲೆ. EMI ಕಟ್ಟೋದಾ? ಎಷ್ಟು ಕಟ್ಬೇಕು ತಿಂಗಳಿಗೆ? ಆಮೇಲೆ ಹೇಳ್ತೀನಿ ಅದೆಲ್ಲ. ಅಪ್ಪ ನೋಡ್ತಾವ್ರೆ, ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾವ್ರೆ. EMI ಕಟ್ಟೋದು ಎಷ್ಟು ಅಂತ ಗೊತ್ತಿಲ್ವೇ ತಿಂಗಳಿಗೆ? ಗೊತ್ತು ಕಣ, ಅವೆಲ್ಲ ಯಾಕೆ ನಾನು ಕಟ್ತೀನಿ. ಹೊಸ ಕಾರು ತಗೋತಾ ಇದೀನಿ, ಅದ್ರ ಬಗ್ಗೆ ಮಾತಾಡಿ. ಯಾವುದು? ಅದು ಹೇಳಂಗಿಲ್ಲ ವಿಡಿಯೋದಲ್ಲಿ. ದುಡ್ಡು ಸಂಪಾದನೆ ಮಾಡಿದ್ಮೇಲೆ ತಗೊಳಕಾಯ್ತಿರ್ಲವೇ? EMI ಕಟ್ಟೋದೇನು ಅಷ್ಟು ಸುಲಭನೇ? ಕಾರ್ EMI ಇಲ್ಲದೆ ತಗೊಳಕ್ಕಾಗಲ್ಲ. ತಗೊಂಡ್ರು ಆದರೂ ಒಂದಷ್ಟು ಕ್ಯಾಶ್ ಕಟ್ಬಿಟ್ಟು ತಗೊಂಡಿದ್ರೆ. ಒಂದಷ್ಟು ಕ್ಯಾಶ್ ಕಟ್ಬಿಟ್ಟೆ ತಗೋತಾ ಇರೋದು. ಕ್ಯಾಶ್ ಕಟ್ತೆ ತಗೋತಾ ಇದ್ದಾನೆ, EMI ಬಂದೇ ಬರ್ತದೆ ಸ್ವಲ್ಪ. ನೋಡಿ ಗೈಸ್, ನಮ್ಮಪ್ಪ ಟಿಪಿಕಲ್ ಇಂಡಿಯನ್ ಫಾದರ್. ಎಷ್ಟು ಕ್ವಶನ್ ಕೇಳಿದ್ರು ನೋಡಿದ್ರ. ಮಾತಾಡಲ್ಲಿ. ಹೊಸ ಕಾರು ತಗೋತಾ ಇದೀನಿ, ನಮ್ಮ ಮನೆ ಫಸ್ಟ್ ಕಾರು. ಇನ್ನೂ 1 ತಿಂಗಳು ಬೇಕು ಬರೋಕ್ಕೆ. ಅದ್ರ ಬಗ್ಗೆ ನಿನ್ನ ಅನಿಸಿಕೆ? ನೀನು ಹೊಸ ಕಾರ್ ತಗೋತಾ ಇದ್ದೀನಿ, ನಿನ್ನ ಫ್ರೆಂಡ್ಸ್ಗಳ ಜೊತೆ ಆ ಕಾರು ಈ ಮಾಡ್ಲ ಅಂತ ಕೇಳ್ತಿದ್ದೆ. ನಮ್ಮ ಜೊತೆಲಿ ಒಂದಿನಾನು ಸರ್ಪ್ರೈಸ್ ಕೊಡಕ್ಕೆ ಅದ್ರ ಬಗ್ಗೆ ಚರ್ಚೆನೆ ಮಾಡಿಲ್ಲ. ಸರ್ಪ್ರೈಸು ನಿನ್ನಷ್ಟಿಗೆ ನೀನೇ ಡಿಸಿಷನ್ ತಗೊಂಡು ಮಾಡ್ತಿದ್ದಿ. ಅದು ಮುಂದಕ್ಕೆ ಒಳ್ಳೇದಾಗಬೇಕು. ಸಾಲ ಗಿಲ ಮಾಡಿಕೊಂಡು ತೊಂದರೆಗೆ ಹಾಕೋಬೇಡ. ಇಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಜಾಸ್ತಿ ಯಾವುದು ಸಾಲ ಮಾಡಿಕೊಂಡು ವ್ಯವಹಾರ ಮಾಡ್ಕೋಬೇಡ. ಏನೇ ಮಾಡಬೇಕು ಅಂದರೂ ನಾವು ಗಮನಕ್ಕೆ ತಂದು ಹಿರಿಯರ ಆಶೀರ್ವಾದ ಪಡ್ಕೊಂಡು ಇನ್ನು ಮುಂದಕ್ಕೆ ಮುಂದುವರಿ. ಓಕೆ ಗೈಸ್, ನೋಡಿ ನಮ್ಮ ಅಪ್ಪನ ರಿಯಾಕ್ಷನ್ ಇದು. ಗೈಸ್, ನಮ್ಮದು ತೊರೆ ತೋಟದಲ್ಲಿ ಕಾಯಿ ಕೀಳಿಸಿದ್ರು, ಕಾಯಿ ತಗೊಬಂದಾಕವ್ರು ನೋಡಿ ಇಲ್ಲಿ. ಗೈಸ್ ನೋಡಿದ್ರಲ್ಲ ನಮ್ಮ ಅಪ್ಪ ಅಮ್ಮಂದು ರಿಯಾಕ್ಷನ್ ಹೆಂಗಿತ್ತು ಅಂತ.
ಅದೇ ಅವ್ರಿಗೂ ಭಯ ಇರುತ್ತೆ, ಲೋನ್ ಮಾಡಿಸ್ತವನೆ ಹೆಂಗೆ ಕಟ್ತಾನೆ, ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಭಯ ಇರುತ್ತೆ. ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ಆರಾಮಾಗಿ ಮ್ಯಾನೇಜ್ ಮಾಡ್ತೀನಿ ಅಂತ, ಅದಕ್ಕೆ ತಗೋತಾ ಇದ್ದೀನಿ. ಇನ್ನೊಂದು ಏನಂತ ಅಂದರೆ ನನ್ನ ಲೈಫಲ್ಲಿ ಇನ್ನೂ ದೊಡ್ಡ ಕಾರ್ಗಳು, ಇನ್ನೂ ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಂಗೈತೆ ಮುಂದೆ. ಅದನ್ನು ನಮ್ಮ ಅಪ್ಪ ಅಮ್ಮ ಇದ್ದಾಗಲೇ ಮಾಡಬೇಕು ಅನ್ನೋದು ನನ್ನ ಆಸೆ. ಈಗ ಲೋನ್ ಇಲ್ಲದೇನೂ ಇನ್ನೊಂದು 1-2 ವರ್ಷ ಕಾಯ್ದಿದ್ರೆ ಲೋನ್ ಇಲ್ಲದೇ ತಗೋಬೋದಿದ್ದು ಕಾರ್ನ. ಬಟ್ ನನಗೇನಂತಂದರೆ ನಮ್ಮ ಅಪ್ಪ ಅಮ್ಮನಿಗೆ ಇವಾಗ ನಮ್ಮ ಮನೇಲಿ ಫ್ಯಾಮಿಲಿಲಿ ರಿಕ್ವೈರ್ಮೆಂಟ್ ಐತೆ ಕಾರ್ದು. ಯಾಕಂತಂದರೆ ನಮ್ಮ ಅಕ್ಕನ ಮದುವೆಗೆ ಹೋಗ್ಬೇಕು ಕಾರ್ ಓಡಾಡೋಕ್ಕೆ, ಮತ್ತು ನಮ್ಮ ಮನೇಲಿ ಕಾರೇ ಇಲ್ಲ. 4 ಜನ ಒಟ್ಟಿಗೆ ಹೋಗಬೇಕು ಅಂತಂದರೆ ಬೇರೆಯವ್ರು ಕಾರ್ ಇಸ್ಕೋಬೇಕು, ಇಲ್ಲ ಅಂತಂದರೆ ಕ್ಯಾಬ್ ಏನಾದ್ರು ಬುಕ್ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಬೇಕು ಅಂದರು, ಇಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರು. ಸೊ ಅದಕ್ಕೆ ಕಾರ್ ತೊಗೋತಿರೋದು ನಾನು. ನಮ್ಮ ಮನೆಯವ್ರ ಮನಸ್ಸಲ್ಲಿ ಹೆವಿ ಖುಷಿಯಾಗಿರುತ್ತೆ. ಅಂದರೆ ಒಂದು ಮಾತು ಹೇಳ್ಬೇಕಲ್ವ, ಲೋನ್ ತೊಗೋತದೆಯಾ ಹುಷಾರು ಅಂತ ನಮ್ಮಪ್ಪ, ಅದಕ್ಕೆ ಹಂಗೆ ಹೇಳಿದ್ರು. ಲೈಫಲ್ಲಿ ನಾನು ಕಲ್ತಿರೋದು ಏನಂತಂದರೆ ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ನ ತೊಗೊಂಡಿಲ್ಲ ಅಂತಂದರೆ ನಮ್ಮ ಲೈಫಲ್ಲಿ ನಾವು ಏನೂ ಆಗಲ್ಲ. ಈಗ ನಾನೇ ಯೂಟ್ಯೂಬರೇ ಆಗೋಕ್ಕಾಗ್ತಿರ್ಲಿಲ್ಲ. ನಾನೇನಾದರೂ ರಿಸ್ಕ್ ತಗೊಳ್ದೆ ಕೆಲಸ ಬಿಟ್ಟು MBA ಮಾಡಿನೂ ಕೆಲಸ ಬಿಟ್ಟು ಯೂಟ್ಯೂಬ್ ಮಾಡೋ ರಿಸ್ಕ್ನ ನಾನು ಅವತ್ತು ತೊಗೊಂಡಿಲ್ಲ ಅಂದಿದ್ರೆ ನಾನು ಇವತ್ತು ಯೂಟ್ಯೂಬರೇ ಆಗ್ತಿರ್ಲಿಲ್ಲ. ಹಂಗೆ ನಿಮಗೂ ಏನಾದ್ರು ಮಾಡಬೇಕು ಅನ್ಸಿದ್ರೆ ಮಾಡಿ, ಬಟ್ ಆದರೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ಇದನ್ನು ನಾನು ಮ್ಯಾನೇಜ್ ಮಾಡ್ತೀನಿ. ಈಗಲೂ ಅಷ್ಟೇ, ನಾನು ಕಾರ್ ತೊಗೋತಿದ್ರು ನಮ್ಮ ಅಪ್ಪ ಅಮ್ಮನ ಹತ್ರ 1 ರೂಪಾಯಿ ಕೂಡ ಈಸ್ಕೊಳ್ಳಲ್ಲ, ಮುಂದೇನೂ ಕೂಡ ಈಸ್ಕೊಳ್ಳಲ್ಲ. ನಾನು ಲಾಸ್ಟ್ ನಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡಿದ್ದು ಅಂದರೆ ನಾನು MBA ಓದೋ ಟೈಮಲ್ಲಿ. ಅದು MBA ಇನ್ನೂ 3 months ಐತೆ ಮುಗಿಯೋಕ್ಕೆ ಅಂದಾಗಲೇ ಈಸ್ಕೊಳ್ಳೋದನ್ನ ನಿಲ್ಲಿಸ್ಬಿಟ್ಟೆ. ಬಟ್ ನಮ್ಮ ಅಪ್ಪನ ಹತ್ರ ತುಂಬ ಖರ್ಚು ಮಾಡಿಸಿದ್ದೀನಿ ನಾನು ಓದೋಕ್ಕೆ. ಏವಿಯೇಷನ್ ಓದಿದ್ದೀನಿ, MBA ಓದಿದ್ದೀನಿ, ಎಲ್ಲನೂ ಮ್ಯಾನೇಜ್ಮೆಂಟ್ ಸೀಟೆ, ತುಂಬ ಖರ್ಚು ಮಾಡಿಸ್ಬಿಟ್ಟಿದ್ದೀನಿ ಓದೋಕ್ಕೆ. ಆದರೆ ಎಲ್ಲನೂ ಓದಿ ಯೂಟ್ಯೂಬರ್ ಆಗಿಬಿಟ್ಟೆ. ಯಾವಾಗಲೂ ಬೈತಿರ್ತಾರೆ ಅಷ್ಟೆಲ್ಲ ಯಾಕೆ ಓದಿದೆ ಅಂತ. ಓಕೆ ಗೈಸ್, ಇದು ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ನು ಕಾರ್ ತೊಗೋತಿದ್ದೀನಿ ಅಂತ ಹೇಳೋದ್ಮೇಲೆ. ಕಾರು ಇನ್ನೂ 1 ತಿಂಗಳು ಬೇಕು, ಅಲ್ಲಿವರೆಗೂ ನಿಮಗೆ ಏನಿದ್ರು ಅಪ್ಡೇಟ್ ಮಾಡ್ತಿರ್ತೀನಿ. ಇವಾಗ ಎಡಿಟ್ ಮಾಡಿ ಮುಗಿಸ್ದೆ ಒಂದಷ್ಟು ವೀಡಿಯೋಸ್ನ. ಇವಾಗ ಜಿಮ್ಗೆ ಹೋಗ್ಬೇಕು ವರ್ಕೌಟ್ ಮಾಡೋಕ್ಕೆ, ಬನ್ನಿ ಹೋಗೋಣ ವರ್ಕೌಟ್ ಮಾಡ್ಕೊಬರೋಣ. ಗೈಸ್ ಭೀಮ ನೋಡಿ ರೆಡಿ ಆಗ್ಬಿಟ್ಟಿದ್ದೀನಿ, ಹೋಗ್ತಾ ಇದ್ದೀನಿ ಅಂತ ಬೇಜಾರಾಯ್ತವನೇ. ವರ್ಕೌಟ್ ಮಾಡ್ಕೊಬರೋಣ ಬನ್ನಿ, ಇವಾಗ ಹೋಗ್ಬಿಟ್ಟು ರೆಡಿಯಾಗಿದ್ದೀನಿ. ಮಳೆ ಏನು ಬರೋಂಗಿಲ್ಲ ಇವತ್ತು. ಬರ್ತೀನಿ ಇರೋ, ಬಿಸ್ಕೆಟ್ ಬರ್ತೀನಿ. ನೋಡಿ ಇವತ್ತು ಸ್ವಲ್ಪ ಲೇಟಾಗಿ ಬಂದಿರೋದಕ್ಕೆ ಜಿಮ್ಗೆ ಫುಲ್ಲು ಜನ ಅವರೇ ನೋಡಿ. ಇವಾಗ ಎಷ್ಟು ಗೊತ್ತಾ ಟೈಮು? 6:30 ಸಮಥಿಂಗು. ಅದಕ್ಕೆ ನಾನು 3:30 ಬಂದು ಮುಗಿಸ್ಕೊಟ್ಟು ಹೋಗೋದು. ಈ ಟೈಮಲ್ಲಿ ಫುಲ್ ಜನ ಇರ್ತಾರೆ ನೋಡಿ. ಬಾಡಿ ಬಿಲ್ಡರ್ ಗೈಸ್, ನಂದು ಇವತ್ತಿನ ವರ್ಕೌಟು ಬೈಸಿಪ್ಸ್ ಮತ್ತು ಬ್ಯಾಕು. ಬೈಸಿಪ್ಸ್ ವರ್ಕೌಟ್ ಆಯಿತು, ಇವಾಗ ಬ್ಯಾಕ್ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಎಡಿಟಿಂಗ್ ಇನ್ನೂ ಮಿಕ್ಕೈತೆ. ನೈಟು ಇವಾಗ ಮನೆ ಹೋಗ್ತಿರ್ಗ ಎಡಿಟ್ ಮಾಡಿ ಮುಗಿಸೋಷ್ಟರಲ್ಲಿ ಕತ್ಲೇ ಆಗೋಯ್ತು. ವರ್ಕೌಟ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ವಾಂಟೆಡ್ ವೀಡಿಯೋ ಮಾಡಿದ್ನಲ್ಲ ಅದ್ರದ್ದು ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಐತೆ ಮನೇಲಿ. ಈಗ ಹೋಗ್ಬಿಟ್ಟು ಎಡಿಟಿಂಗ್ ಕಂಪ್ಲೀಟ್ ಮಾಡಬೇಕು. ಟೈಮು 7 ಗಂಟೆ ಇವಾಗ. ಮನೇಲಿ ಮೊಟ್ಟೆ ಖಾಲಿ ಆಗಿತ್ತು, ಅದಕ್ಕೆ ಮೊಟ್ಟೆ ತೊಗೊಳ್ಳೋಣ ಅಂತ ಬಂದೆ. ಬನ್ನಿ 2 ಕ್ರೇಟ್ ಮೊಟ್ಟೆ ತೊಗೊಳ್ಳೋಣ. 2 ಕ್ರೇಟು ಮೊಟ್ಟೆ ತೊಗೊಂಡೆ, 366 ರೂಪಾಯಿ ಆಯಿತು. 6.2 ಒಂದು ಮೊಟ್ಟೆಗೆ, ಸಿಂಗಲ್ ಮೊಟ್ಟೆಗೆ. ನಮ್ಮ ಮನೇಲಿ ಫೈನಲಿ ಚಿಕನ್ ತಂದಿರೋದಕ್ಕೆ ಭೀಮ ನೋಡಿ ಫುಲ್ ಖುಷಿ ಆಗ್ಬಿಟ್ಟವನೆ. 1 ತಿಂಗಳಾದ್ಮೇಲೆ ಚಿಕನ್ ತಂದಿದ್ದೀವಲ್ಲ ಅದಕ್ಕೆ ಫುಲ್ಲು ಖುಷಿ ನೋಡಿ, ಹೆಂಗಾಡ್ತಾವ್ ನೋಡಿ. ಮನೆಯಲ್ಲಿ ಚಿಕನ್ನಿಂದ ಭೀಮನಿಗೆ ಸಡಗರ. ಫುಲ್ಲು ಖುಷಿ ಭೀಮನಿಗೆ ಚಿಕನ್ ತಂದ್ಬಿಟ್ಟವ್ರು ಕೊನೆಗೂ ಅಂತ. ಇನ್ನೇನಪ್ಪ ಚಿಕನ್ನು?